ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಘಟನೆಯ ವರದಿ ಸಲ್ಲಿಕೆಯಾಗಿದೆ. ಕಾಲ್ತುಳಿತಕ್ಕೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮತ್ತೆ ಪೊಲೀಸರೇ ಹೊಣೆ ಅಂತ ಈ ಕುನ್ನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾಲ್ತುಳಿತ ಘಟನೆ ಸತ್ಯಾಂಶವನ್ನ ಬಯಲು ಮಾಡುವಂಥ ವರದಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಜಿ ಕುನ್ನಾ ನಡೆಸಿದಂಥ ತನಿಖೆಯ ವರದಿ ಸಲ್ಲಿಕೆಯಾಗಿದೆ. ಕರ್ತವ್ಯ ಲೋಪ ಕಂಡು ಬರ್ತಾ ಇದೆ ಮತ್ತೆ ನಿರ್ಲಕ್ಷ್ಯದ ಪರಮಾವಧಿ ಇಲ್ಲಿ ಎದ್ದು ಕಾಣ್ತಾ ಇದೆ. ವರದಿಯಲ್ಲಿ ಹಲವು ಲೋಪಗಳ ಬಗ್ಗೆ ಮೈಕಲ್ ಜಿ ಕುನ್ನಾ ಉಲ್ಲೇಖಿಸಿದ್ದಾರೆ. ಯಾವ ಕಾರಣಕ್ಕೆ ಇದಾಯಿತು, ಇದಕ್ಕೆ ಯಾರು ಹೊಣೆಗಾರರು ಅಂದ್ರೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೆ ಪೊಲೀಸರು ಇದಕ್ಕೆ ಹೊಣೆಗಾರರು ಅಂತ ಹೇಳಿ ಕುನ್ನಾ ವರದಿಯಲ್ಲಿ ಉಲ್ಲೇಖ ಮಾಡಿರೋದು. ಈ ಕಾಲ್ತುಳಿತದ ಘಟನೆಯಲ್ಲಿ ಯಾಕೆ ಈ ಘಟನೆ ಸಂಭವಿಸಿತು ಅನ್ನೋದಕ್ಕೆ ಅವರು ಕೊಡ್ತಾ ಇರುವಂಥ ಕಾರಣ ಕರ್ತವ್ಯ ಲೋಪ ಮತ್ತೆ ನಿರ್ಲಕ್ಷ್ಯದ ಪರಮಾವಧಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಆಬ್ವಿಯಸ್ಲಿ ಆಡಳಿತದ್ದು ಸರ್ಕಾರದ್ದು ಏನು ತಪ್ಪಿಲ್ಲ ಅನ್ನೋ ರೀತಿಯಾಗೆ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ನಿರ್ವಹಣೆ ಉಳಿದವರ ಮೇಲೆ ಇಲ್ಲಿ ಆರೋಪ ಹೊರಿಸಲಾಗಿದೆಯಾ? ಒಟ್ಟಾರೆ ವರದಿಯಲ್ಲಿ ಏನಿದೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಸಂಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ವಿಚಾರಣಾ ಆಯೋಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ವರದಿಯಲ್ಲಿ ಪ್ರಮುಖವಾಗಿ ನೇರ ಹೊಣೆಯಾಗಿರುವಂತದ್ದು ಕೆಎಸ್ಸಿ ಆಗಿರ್ಬೋದು, ಡಿಎನ್ಎ, ಆರ್ಸಿಬಿ ಮತ್ತೆ ಪೊಲೀಸರು ಇದಕ್ಕೆಲ್ಲ ನೇರ ಹೊಣೆ ಅನ್ನುವಂತ ಅಂಶವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಕಾರ್ಯಕ್ರಮ ನಡೆಸೋದು ಅಸಾಧ್ಯ ಅಂತ ಗೊತ್ತಿದ್ರು ಕೂಡ ಶಾಮೀಲಾಗಿ ಕಾರ್ಯಕ್ರಮ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಕರ್ತವ್ಯ ಲೋಪ, ನಿರ್ಲಕ್ಷ್ಯತನದ ಪರಮಾವಧಿ ಎದ್ದು ಕಾಣಿಸ್ತಿತ್ತು ಅನ್ನುವಂಥದ್ದನ್ನ ಕುನ್ನಾ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಅಂದ್ರೆ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಮತ್ತೆ ಕ್ರೀಡಾಂಗಣದ ಒಳಗಡೆ 79 ಜನ ಮಾತ್ರ ಪೊಲೀಸರಿದ್ರು. ಅಂದ್ರೆ ಲಕ್ಷಾಂತರ ಜನ ಕ್ರೀಡಾಭಿಮಾನಿಗಳು ಬಂದಿದ್ರು. ಕಾಲ್ತುಳಿತ ಆಗಿತ್ತು, ನೂಕುನುಗ್ಗಲ ಆಯ್ತು, ದೊಡ್ಡ ದುರಂತ ಆಯ್ತು. ಅಷ್ಟಿನ ಸಂಖ್ಯೆ ಪ್ರಮಾಣದಲ್ಲಿ ಜನರು ಬಂದಿದ್ರು ಕೂಡ ಅಲ್ಲಿ ಕೇವಲ ಇದ್ದಿದ್ದು 79 ಮಂದಿ ಪೊಲೀಸರು ಮಾತ್ರ ಅನ್ನುವಂತ ಅಂಶವನ್ನ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದ್ರೆ ಮಧ್ಯಾಹ್ನ 3:25ಕ್ಕೆ ಕಾಲ್ತುಳಿತ ಪ್ರಕರಣ ಸಂಭವಿಸಿದೆ. ಆದ್ರೆ 5:30ವರೆಗೂ ಕೂಡ ಪೊಲೀಸ್ ಕಮಿಷನರ್ಗೆ ಇದ್ರ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಅನ್ನುವಂತ ಪ್ರಮುಖವಾದಂತ ಒಂದು ಅಂಶವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು ಅದು 4 ಗಂಟೆ ನಂತರ ಅನ್ನುವಂತ ಅಂಶವನ್ನು ಕೂಡ, ಅಂದ್ರೆ ಪೊಲೀಸರ ವೈಫಲ್ಯ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸ್ತಿದೆ ಅನ್ನುವಂತ ಅಂಶವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರಲಿಲ್ಲ, ಬಿಗಿ ಬಂದೋಬಸ್ತ್ ವ್ಯವಸ್ಥೆಗಳು ಇರಲಿಲ್ಲ. ಸೊ ಹಾಗಾಗಿ ಕರ್ತವ್ಯ ಲೋಪ ಅನ್ನುವಂಥದ್ದು ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಇದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ನೇರ ಹೊಣೆಯನ್ನಾಗಿ ಮಾಡಿದ್ರು ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಮತ್ತು ಪೊಲೀಸರು ಅನ್ನುವಂತ ಅಂಶವನ್ನ ಈ ಒಂದು ಕುನ್ನಾ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.